ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ, ಇವತ್ತಿನ ತರಗತಿಯಲ್ಲಿ ನಾನು ದೈಹಿಕ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಗ್ರೂಪ್ ಗೇಮ್ಸ್ನಲ್ಲಿ ಖೋ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೋ ಅವರು ಈ ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಖೋ ಇದೊಂದು ಗ್ರೂಪ್ ಇವೆಂಟ್ ಆಗಿರ್ತೈತೆ. ಖೋ ಭಾರತೀಯ ಆಟ. ಖೋ ಅನ್ನೋದೇನು ಒಂದು ಭಾರತೀಯ ಅಪ್ಪಟ ಒಂದು ಕ್ರೀಡೆ ಆಗಿರ್ತೈತೆ. ಇದು ಖೋ ಎಲ್ಲಿ ಅಸ್ತಿತ್ವಕ್ಕೆ ಬಂತು ಅಥವಾ ಎಲ್ಲಿ ಹುಟ್ಕೊಳ್ತು ಅಂದರೆ ಇದು ಮಹಾರಾಷ್ಟ್ರದ ಪುಣೆಯಲ್ಲಿ ಅಸ್ತಿತ್ವಕ್ಕೆ ಬರ್ತೈತಿ. ಅಂದಿನ ರಾಜರು ಹೋಳಿ, ದೀಪಾವಳಿ ಮುಂತಾದ ಹಬ್ಬಗಳಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಮನೋರಂಜನೆಗಾಗಿ ಆಡ್ತಾಯಿದ್ರು. ಅಂದಿನ ರಾಜರು ಹೋಳಿ, ದೀಪಾವಳಿ ಮುಂತಾದ ಹಬ್ಬಗಳಲ್ಲಿ ಮನೋರಂಜನೆಗಾಗಿ ಈ ಒಂದು ಖೋವನ್ನು ಆಡ್ತಾಯಿದ್ರು. ತಿಲಕ್, ಗೋಖಲೆ, ಪರಂಜ್ಗೆ ಮುಂತಾದ ರಾಷ್ಟ್ರ ನಾಯಕರು ಈ ಆಟದ ಅಭಿವೃದ್ಧಿಗೆ ಏನು ಮಾಡಿದ್ದಾರೆ, ಶ್ರಮಿಸಿದ್ದಾರೆ. ಇತಿಹಾಸ ತಜ್ಞರ ಪ್ರಕಾರ ಖೋ ಪದವು ಸಂಸ್ಕೃತದ ಶೂ ಎಂಬ ಧಾತುವಿನಿಂದ ಬಂದಿದೆ. ಇತಿಹಾಸ ತಜ್ಞರ ಪ್ರಕಾರ ಖೋ ಅನ್ನುವಂಥ ಪದವು ಸಂಸ್ಕೃತದ ಶೂ ಎನ್ನುವಂತಹ ಧಾತುವಿನಿಂದ ಬಂದಿದೆ. ಇದಕ್ಕೇನಂತೀವಿ ನಾವು ಟಚ್ ಆ್ಯಂಡ್ ಖೋ ಅಂಥೇಳಿ ಕರಿತೀವಿ. ಮುಟ್ಟು ಮತ್ತು ಓಡು, ಹಾಗಂದರೆ ಟಚ್ ಆ್ಯಂಡ್ ಗೋ ಅಂಥೇಳಿ ನಾವು ಇದನ್ನು ಕರಿತೀವಿ. ಪುಣೆಯ ಡೆಕ್ಕನ್ ಜಿಮ್ಖಾನಾ ಸಂಸ್ಥೆಯು, ಪುಣೆಯಲ್ಲಿರುವಂತಹ ಡೆಕ್ಕನ್ ಜಿಮ್ಖಾನಾ ಸಂಸ್ಥೆಯು 1914ರಲ್ಲಿ ಪ್ರಪ್ರಥಮ ಬಾರಿಗೆ ಏನು ಮಾಡ್ತು, ಕೆಲವು ನಿಯಮಗಳನ್ನು ರೂಪಿಸಿತ್ತು. ಖೋ ಆಟದ ನಿಯಮಗಳನ್ನು ರೂಪಿಸಿದಂಥ ಸಂಸ್ಥೆ ಯಾವುದು ಅಂದರೆ ಅದು ಡೆಕ್ಕನ್ ಜಿಮ್ಖಾನಾ ಸಂಸ್ಥೆ. ಯಾವಾಗ ಒಂದು ನಿಯಮಗಳನ್ನು ಜಾರಿಗೆ ಬಂದವು ಅಂದರೆ 1914ರಲ್ಲಿ ಜಾರಿಗೆ ಬರ್ತವೆ. 1924ರಲ್ಲಿ ಬರೋಡಾ ಜಿಮ್ಖಾನಾ ಸಂಸ್ಥೆಯು ಈ ಆಟದ ಅನೇಕ ನಿಯಮಗಳನ್ನು ಪ್ರಕಟಿಸಿತು. ಡೆಕ್ಕನ್ ಜಿಮ್ಖಾನಾ ಸಂಸ್ಥೆ ಏನು ಮಾಡ್ತು, 1914ರಲ್ಲಿ ಪ್ರಪ್ರಥಮ ಬಾರಿಗೆ ಕೆಲವು ನಿಯಮಗಳನ್ನು ಏನು ಮಾಡ್ತೈತೆ, ರೂಪಿಸ್ತೈತೆ. 1924ರಲ್ಲಿ ಬರೋಡಾ ಜಿಮ್ಖಾನಾ ಸಂಸ್ಥೆಯು ಈ ಆಟದ ಅನೇಕ ನಿಯಮಗಳನ್ನು ಏನು ಮಾಡ್ತು, ರೂಪಿಸಿತ್ತು. 1935ರಲ್ಲಿ ಈ ಆಟದ ನಿಯಮಾವಳಿಗಳನ್ನು ಕುರಿತು ರೂಲ್ಸ್ ಆಫ್ ಖೋ ಅನ್ನುವಂಥ ಪುಸ್ತಕ ಕೂಡ ಬರೀತಾರೆ. ನೋಡ್ರಿ, ಇಲ್ಲಿ ನಿಯಮಗಳು ಒಂದು ಬಂದಾಗೆ ಖೋ ಆಟದ ನಿಯಮಗಳು ಪ್ರಪ್ರಥಮವಾಗಿ ರೂಪಿಸಿದ ಸಂಸ್ಥೆ ಅಂತ ಕೇಳಿದ್ರೆ ಅದು ಡೆಕ್ಕನ್ ಜಿಮ್ಖಾನಾ ಸಂಸ್ಥೆ. ಎಷ್ಟರಲ್ಲಿ ಅಂದರೆ 1914ರಲ್ಲಿ. 1924ರಲ್ಲಿ ಬರೋಡಾ ಜಿಮ್ಖಾನಾ ಸಂಸ್ಥೆ ಏನು ಮಾಡ್ತು, ಈ ಆಟದಲ್ಲಿ ಕೆಲವು ನಿಯಮಗಳನ್ನು ಏನು ಮಾಡಿತ್ತು, ರೂಪಿಸಿತ್ತು. 1935ರಲ್ಲಿ ಏನು ಮಾಡ್ತೈತೆ, ಬರೋಡಾ ಜಿಮ್ಖಾನಾ ಸಂಸ್ಥೆಯು ಈ ಆಟದ ಕೆಲವು ನಿಯಮಗಳನ್ನು ಪ್ರಕಟಿಸ್ತೈತೆ. 1935ರಲ್ಲಿ ರೂಲ್ಸ್ ಆಫ್ ಖೋ ಅಂತೇಳಿ ಒಂದು ಪುಸ್ತಕ ಕೂಡ ಬರೀತಾರೆ. 1936ರಲ್ಲಿ ಬರ್ಲಿನ್ ಒಲಿಂಪಿಕ್ಸ್ಗೆ ಈ ಖೋ ಆಟವನ್ನು ಕೂಡ ಸೇರ್ಪಡೆ ಮಾಡ್ತಾರೆ. 1936ರಲ್ಲಿ ಏನು ಮಾಡ್ತಾರೆ, ಬರ್ಲಿನ್ ಒಲಿಂಪಿಕ್ಸ್ಗೆ ಸೇರಿಸ್ತಾರೆ. 1957ರಲ್ಲಿ ಅಖಿಲ ಭಾರತ ಖೋ ಫೆಡರೇಷನ್ KKFI ಏನು ಮಾಡ್ತೈತಿ, ಅಸ್ತಿತ್ವಕ್ಕೆ ಬರ್ತೈತಿ. 1957ರಲ್ಲಿ ಅಖಿಲ ಭಾರತ ಖೋ ಫೆಡರೇಷನ್ ಅಸ್ತಿತ್ವಕ್ಕೆ ಬರ್ತೈತಿ. 1960ರಲ್ಲಿ ಪ್ರಥಮ ಬಾರಿಗೆ ರಾಷ್ಟ್ರೀಯ ಖೋ ಚಾಂಪಿಯನ್ಶಿಪ್ ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ಸ್ಥಾಪನೆ ಮಾಡ್ತಾರೆ. ಏನು ಮಾಡಿದ್ರು, 1957ರಲ್ಲಿ ಅಖಿಲ ಭಾರತ ಖೋ ಫೆಡರೇಷನ್ ಅಸ್ತಿತ್ವಕ್ಕೆ ಬರ್ತೈತೆ. ಎಷ್ಟರಲ್ಲಿ ಅಂತ ಕೇಳಿದ್ರೆ 1957ರಲ್ಲಿ ಯಾವುದು ಅಸ್ತಿತ್ವಕ್ಕೆ ಬಂತು ಅಂದರೆ KKFI ಅಂದರೆ ಅಖಿಲ ಭಾರತ ಖೋ ಫೆಡರೇಷನ್. 1960ರಲ್ಲಿ ಪ್ರಥಮ ಬಾರಿಗೆ ರಾಷ್ಟ್ರೀಯ ಖೋ ಚಾಂಪಿಯನ್ಶಿಪ್ ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ಸಂಘಟಿಸಲಾಯಿತು. 1960ರಲ್ಲಿ ಪ್ರಥಮ ಬಾರಿಗೆ ರಾಷ್ಟ್ರೀಯ ಖೋ ಚಾಂಪಿಯನ್ಶಿಪ್ ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ಏನು ಮಾಡಲಾಯಿತು, ಸಂಘಟನೆ ಮಾಡಲಾಯಿತು. ಇಂಪಾರ್ಟೆಂಟ್, ಇವೆಲ್ಲ ನೆನಪಿಟ್ಕೋಬೇಕು. ಖೋ ಆಟದ ಅಂಕಣ ಯಾವ ದಿಕ್ಕಿಗೆ ಇರ್ತದೆ, ಪೂರ್ವ ಮತ್ತು ಪಶ್ಚಿಮ ದಿಕ್ಕಿಗೆ ಇರ್ತೈತೆ. ಹಾಗೆ ಮೈದಾನದ ಅಳತೆ, ಹೊಸ ಅಳತೆಗಳ ಏನೇನಾಗಿದ್ದಾವೆ, ಬದಲಾವಣೆ ಆಗಿದ್ದಾವೆ ನೋಡಲಿ. ಪುರುಷರ, ಮಹಿಳೆಯರ, ಜೂನಿಯರ್ ಬಾಲಕ ಬಾಲಕಿಯರ ಒಂದು ಮೆಜರ್ಮೆಂಟ್ ಏನಾಗಿರ್ತದೆ, ಇಲ್ಲಿ ಡಿಫ್ರೆನ್ಸ್ ಇರ್ತೈತೆ. ಸಬ್ ಜೂನಿಯರ್ ಬಾಲಕ ಬಾಲಕಿಯರದು ಬೇರೆ ಇರ್ತೈತೆ. ಪ್ರೌಢಶಾಲಾ ಮಕ್ಕಳದ್ದು ಬೇರೆ ಇರ್ತೈತೆ ಮತ್ತು ಸಬ್ ಜೂನಿಯರ್ಸ್ ಮಕ್ಕಳದು ಬೇರೆ ಇರ್ತೈತೆ. ಮೈದಾನ ಅಂಕಣ ಬೇರೆ, ಮೈದಾನ ಬೇರೆ. ಅಂಕಣ ಅಂದರೆ ನಾವು ಎಷ್ಟು ಆಡ್ತೀವೋ ಅಷ್ಟೇ ಅಂಕಣ ಇರ್ತೈತೆ. ಮೈದಾನ ಅಂದರೆ ಅದ್ರ
ಆ ಅಂಕಣದ ಜೊತೆಗೆ ಅದ್ರ ಸುತ್ತ ಮತ್ತೇನು ಮಾಡ್ತಾರೆ 3-4 ಮೀಟರ್ ಏನು ಮಾಡ್ತಿರ್ತಾರೆ ಒಂದು ಬಾಕ್ಸ್ ಥರ ಹಾಕಿರ್ತಾರೆ. ಅದಕ್ಕೆ ಏನೈತಿ ಮೈದಾನ ಅಂತೇಳಿ ಕರಿತೀವಿ. ನೋಡ್ರಿ ಗ್ರೌಂಡ್ ಅಥವಾ ಮೆಜರ್ಮೆಂಟ್. ಖೋಖೋದು ಗ್ರೌಂಡ್ ಮೆಜರ್ಮೆಂಟ್ ಎಷ್ಟಿರ್ತೈತಿ? ಪುರುಷ ಅಥವಾ ಮಹಿಳೆ, ಜೂನಿಯರ್ ಬಾಲಕ ಮತ್ತು ಬಾಲಕಿಯರಿಗೆ ಮೈದಾನದ ಅಳತೆ ಎಷ್ಟಿರ್ತಂದರೆ 27 ಮೀಟರ್ ಉದ್ದ ಇರ್ತೈತೆ, 16 ಮೀಟರ್ ಅಗಲ ಇರ್ತೈತೆ. 27 ಮೀಟರ್ ಏನಿರ್ತೈತೆ ಉದ್ದ ಇರ್ತೈತೆ, 16 ಮೀಟರ್ ಅಗಲ ಇರ್ತೈತೆ. ಯಾವುದದ್ದು? ಖೋಖೋದ ಗ್ರೌಂಡ್. ಇವಾಗ ಸಬ್ ಜೂನಿಯರ್ಸ್ ಬಾಲಕ ಬಾಲಕಿಯರು ಅಂದರೆ ಕಿರಿಯ ಒಂದು ಬಾಲಕ ಬಾಲಕಿಯರ್ದು ಎಷ್ಟಿರ್ತದೆ ಅಂತ ನೋಡಿರಿ. 23 ಮೀಟರ್ ಉದ್ದ ಇರ್ತೈತೆ, 14 ಮೀಟರ್ ಅಗಲ ಇರ್ತೈತೆ. 23 ಮೀಟರ್ ಉದ್ದ ಇರ್ತೈತೆ, 14 ಮೀಟರ್ ಏನಾಯ್ತದೆ ಅಗಲ ಇರ್ತೈತೆ. ಇದೇನಾಯಿತು? ಗ್ರೌಂಡ್ ಆಯಿತು. ಇವಾಗ ಕೋರ್ಟ್ ಅಥವಾ ಅಂಕಣ ಅಂತೇಳಿ ಕರಿತೀವಿ. ಇದು ಪುರುಷ, ಮಹಿಳೆ, ಜೂನಿಯರ್ ಬಾಲಕ, ಜೂನಿಯರ್ ಬಾಲಕಿಯರಿಗೆ ಅವ್ರಿಗೆ ಎಷ್ಟಿರ್ತದೆ ಅಂತೇಳಿ ನೋಡಿರಿ. ಉದ್ದ ಬಂದುಬಿಟ್ಟು 24 ಮೀಟರ್ ಇರ್ತೈತೆ. ನೋಡಿರಿ, ಈಗ 3 ಮೀಟ್ರ್ ಏನಾಯಿತು ಕಡಿಮೆ ಆಯಿತು. ಇದಕ್ಕೆ ಗ್ರೌಂಡಿಗೆ ಅಂಕಣಕ್ಕೆ 3 ಮೀಟ್ರ್ ಏನಾಗ್ತಾರೆ ಸುತ್ತ, ಆ ಒಂದು ಅಂಕಣದ ಸುತ್ತ 3 ಮೀಟ್ರ್ ಅಂತ ಅಂತರದಲ್ಲಿ ಈ ಒಂದು ಗ್ರೌಂಡ್ ಮೆಜರ್ಮೆಂಟ್ ಹಾಕಿರ್ತಾರೆ. ಅಂಕಣ ಬಂದಾಗೆ 24 ಮೀಟರ್ ಮತ್ತು ಅಗಲ ಉದ್ದ ಏನಾಯ್ತಿತ್ತು 24 ಮೀಟ್ರ್ ಉದ್ದ ಆಯಿತು. ಅಗಲ ಬಂದುಬಿಟ್ಟು 16 ಮೀಟರ್ ಅಗಲ ಆಗಿರ್ತದೆ. ಹಾಗೆ ಅಂಕಣದ ಇದು ಸಬ್ ಜೂನಿಯರ್ಸ್ ಎಷ್ಟಿರ್ತದೆ ನೋಡಿರಿ, ಅವರಿಗೆ 20 ಮೀಟರ್ ಇರ್ತೈತೆ. 3 ಮೀಟ್ರ್ ಇನ್ನೂ ಕಡಿಮೆ ಆಯಿತು. ಅಗಲ ಬಂದುಬಿಟ್ಟು 14 ಮೀಟರ್. ಅಗಲ ಎಲ್ಲ ಕಡೆ ಸೇಮ್ ಇರ್ತೈತೆ. ಇವಾಗ ಕೊನೆಯ ಗೆರೆಯಿಂದ ಕಂಬದ ಗೆರೆಗೆ ಎಷ್ಟಿರ್ತೈತಿ ಅಂತಂದರೆ 1.50 ಮೀಟ್ರ್ ಇರ್ತೈತಿ. ಎಷ್ಟಿರ್ತೈತೆ? 1.50 ಮೀಟ್ರ್ ಇರ್ತೈತೆ. ಇದು ಇಬ್ಬರಿಗೂ ಸೇಮ್ ಇರ್ತೈತೆ, ಎಲ್ಲರಿಗೂ ಸೇಮ್ ಅಂತ ಅರ್ಥ ಇದೆ. ಈಗ ಕಂಬದ ಗೆರೆಯಿಂದ ಮೊದಲನೇ ಗೆರೆಗೆ ಎಷ್ಟಿರ್ತೈತೆ ಅಂತಂದರೆ 2.55 ಮೀಟ್ರ್ ಇರ್ತೈತೆ. ಕಂಬದ ಗೆರೆಯಿಂದ ಮೊದಲನೇ ಗೆರೆಗೆ ಎಷ್ಟಿರ್ತಂದರೆ 2.55 ಮೀಟ್ರ್ ಇರ್ತೈತೆ. ಇವರಿಗೆ ಸಬ್ ಜೂನಿಯರ್ಸ್ಗೆ ಎಷ್ಟಿರ್ತಂದರೆ 2.15 ಮೀಟರ್ ಇರ್ತೈತೆ. ಒಂದನೇ ಗೆರೆಯಿಂದ ನಂತರದ ಗೆರೆಗೆ ಎಷ್ಟಿರ್ತದೆ ಅಂದರೆ 2.30 ಮೀಟ್ರ್ ಇರ್ತೈತೆ. ಯಾರಿಗೆ? ಅದು ಪುರುಷ, ಮಹಿಳೆ, ಬಾಲಕ ಬಾಲಕಿಯರಿಗೆ, ಜೂನಿಯರ್ಸ್ ಬಾಲಕ ಬಾಲಕಿಯರಿಗೆ ಇಷ್ಟಿರ್ತೈತೆ. ಹಾಗಾದರೆ ಸಬ್ ಜೂನಿಯರ್ಸ್ ಎಷ್ಟಿರ್ತೈತೆ ಅಂತಂದರೆ ಅವರಿಗೆ 1.90 ಮೀಟ್ರ್ ಇರ್ತೈತೆ. ಇದು ಒಂದನೇ ಗೆರೆಯಿಂದ ನಂತರದ ಗೆರೆಗಿರುವಂತಹ ಮೆಜರ್ಮೆಂಟು. ಕಂಬದಿಂದ ಕಂಬಕ್ಕೆ ಇರುವಂಥ ದೂರ ಎಷ್ಟು ಅಂತಂದರೆ 24 ಮೀಟರ್. ಕಂಬದಿಂದ ಕಂಬಕ್ಕೆ ಎಷ್ಟಿರ್ತೈತೆ? 24 ಮೀಟರ್. ಇದು ಎಷ್ಟಿರ್ತೈತೆ? ಕೋರ್ಟ್ ಅಂತೇಳಿ ಇದು ಕರಿತೀವಿ ನಾವು. ಇವರಿಗೆ ಎಷ್ಟಿರ್ತೈತೆ ಸಬ್ ಜೂನಿಯರ್ಸ್ಗೆ ಅಂದರೆ ಅವರಿಗೆ 20 ಮೀಟ್ರ್ ಇರ್ತೈತೆ. ಕುಳಿತುಕೊಳ್ಳುವ ಬಾಕ್ಸ್ ಎಷ್ಟಿರ್ತೈತೆ ಅಂತಂದರೆ 35 × 30 ಸೆಂಟಿಮೀಟರ್ಸ್ ಇರ್ತೈತೆ. ಕುಳಿತುಕೊಳ್ಳುವಂತಹ ಬಾಕ್ಸ್, ಸಿಟ್ಟಿಂಗ್ ಬಾಕ್ಸ್ ಅಂತ ಕರಿತೀವಲ್ಲ, ಅದು ಪುರುಷ, ಮಹಿಳೆ, ಜೂನಿಯರ್ಸ್ ಬಾಲಕ ಬಾಲಕಿಯರಿಗೆ ಎಷ್ಟಿರ್ತದೆ ಅಂತಂದರೆ 35 ಸೆಂಟಿಮೀಟರ್ ಉದ್ದ ಇರ್ತೈತೆ, 30 ಸೆಂಟಿಮೀಟರ್ ಅಗಲ ಇರ್ತೈತೆ. ಇಬ್ಬರಿಗೆ ಸೇಮ್ ಇದು. ಹಾಗೆ ಕಂಬದ ಎತ್ತರ ನೆಲದಿಂದ ಎಷ್ಟಿರ್ತೈತೆ? ಕಂಬದ ಎತ್ತರ ಅಂತಂದರೆ ನೆಲದಿಂದ ಎಷ್ಟಿರ್ತೈತೆ ಅಂತಂದರೆ 1.20 ಮೀಟರ್ನಿಂದ 1.25 ಮೀಟರ್ ಇರ್ತೈತೆ. 1.20 ಮೀಟರ್ನಿಂದ 1.25 ಮೀಟರ್ ಇರ್ತೈತೆ. ಇದು ಎಲ್ಲರಿಗೂ ಸೇಮ್ ಇದೆ, ಇಬ್ಬರಿಗೂ ಸೇಮ್ ಇರ್ತೈತೆ. ಕಂಬದ ವ್ಯಾಸ ಎಷ್ಟಿರ್ತಂದರೆ 9 ಸೆಂಟಿಮೀಟ್ರಿಂದ 10 ಸೆಂಟಿಮೀಟ್ರ್. ಇದನ್ನು ಕೂಡ ಇಬ್ಬರಿಗೂ ಸೇಮ್ ಇರ್ತೈತೆ. ಲಾಬಿ ಅಥವಾ ಫ್ರೀ ಜೋನ್ ಉದ್ದ ಎಷ್ಟಿರ್ತೈತೆ? ಫ್ರೀ ಜೋನ್ ಅಂದರೆ 16 ಮೀಟರ್ ಇರ್ತೈತೆ. ಅಗಲ ಬಂದುಬಿಟ್ಟು 1.50 ಮೀಟರ್ ಇರ್ತೈತೆ. ಇವ್ರಿಗೆ ಎಷ್ಟಿರ್ತೈತೆ? ಫ್ರೀ ಜೋನ್ ಉದ್ದ ಮತ್ತು ಅಗಲ 14 ಮೀಟರ್ ಉದ್ದ ಇರ್ತೈತೆ, 1.50 ಮೀಟರ್ ಅಗಲ ಇರ್ತೈತೆ. ಗೆರೆಯ ದಪ್ಪ ಎಷ್ಟಿರ್ತೈತೆ ಅಂತಂದರೆ 2 ರಿಂದ 4 ಸೆಂಟಿಮೀಟ್ರ್ ಗೆರೆಯ ದಪ್ಪ ಇರ್ತೈತೆ. ಗೆರೆಯ ದಪ್ಪ ಬಂದುಬಿಟ್ಟು ಗೆರೆಯ ದಪ್ಪ ಎಷ್ಟಂದರೆ 2 ರಿಂದ 4 ಸೆಂಟಿಮೀಟರ್ ಇರ್ತೈತೆ. ಗೆರೆಯ ದಪ್ಪ ಕೇಳಿದರೆ 2 ರಿಂದ 4 ಸೆಂಟಿಮೀಟ್ರ್. ಇದ್ರೂ ಕೂಡ ಇಬ್ಬರಿಗೆ ಸೇಮ್ ಇರ್ತೈತೆ. ಎಂಟ್ರಿ ಜೂನ್ ಉದ್ದ ಅಗಲ ಎಷ್ಟಿರ್ತೈತೆ ಅಂತಂದರೆ ಎಂಟ್ರಿ ಜೂನ್ದು 0.50 ಮೀಟರ್ ಅಗಲ ಇರ್ತೈತೆ, 8.20 ಮೀಟರ್ ಉದ್ದ ಇರ್ತೈತೆ. ಉದ್ದ ಕಂಬದ ಗೆರೆಯಿಂದ 3ನೇ ಅಡ್ಡ ಗೆರೆಗೆ ಇರ್ತೈತೆ. ಇದು ಅವರಿಗೂ ಇವರಿಗೂ ಇಬ್ಬರಿಗೂ ಸೇಮ್ ಇದೆ. ಇದು ಕ್ರಾಸ್ ಲೇನ್ ಎಷ್ಟಿರ್ತೈತೆ ಅಂದರೆ 16 ಮೀಟರ್ ಉದ್ದ ಇರ್ತೈತೆ, 35 ಸೆಂಟಿಮೀಟರ್ ಅಗಲ ಇರ್ತೈತೆ. ಕ್ರಾಸ್ ಲೇನ್ ಅಂತೇಳಿ ಕರಿತೀವಿ ಇದಕ್ಕೆ. ಇವರಿಗೂ 14 ಮೀಟರ್ ಏನಿರ್ತೈತೆ
ಉದ್ದ ಇರ್ತೈತೆ, 30 ಸೆಂಟಿಮೀಟರ್ ಅಗಲ ಇರ್ತೈತೆ. ಸಬ್ಸ್ಟಿಟ್ಯೂಷನ್ ಝೋನ್ ಇದು ಎಷ್ಟಿರ್ತಂದರೆ 1 ಮೀಟರ್ ಉದ್ದ, 1 ಮೀಟರ್ ಅಗಲ, 1 ಮೀಟರ್ ಉದ್ದ, 1 ಮೀಟರ್ ಅಗಲ, ಇಬ್ಬರಿಗೂ ಸೇಮ್ ಇರ್ತೈತಿ. ಈಗ ಸಮಯ ನೋಡ್ರಿ. ಈಗ ತಂಡಗಳ ಸರದಿಗಳು ನೋಡ್ರಿ. ತಂಡಗಳು ಪುರುಷ ಮತ್ತು ಮಹಿಳೆಯರಿಗೆ, ಜೂನಿಯರ್ಸ್ ಬಾಲಕ ಬಾಲಕಿಯರು ಹಾಗೂ ಸಬ್ ಜೂನಿಯರ್ಸ್ಗೆ 1ನೇ ಸರದಿ 2 ಇನ್ನಿಂಗ್ಸ್ ಇರ್ತವೆ. ಇದರಲ್ಲಿ 4 ಸುತ್ತುಗಳಿರ್ತವೆ. ಒಂದನೇ ಸುತ್ತು 9 ನಿಮಿಷ, ಲಘು ವಿಶ್ರಾಂತಿ ಇರ್ತೈತಿ ಇಲ್ಲಿ 3 ನಿಮಿಷ, ಮತ್ತು 9 ನಿಮಿಷ 2ನೇ ಸುತ್ತು. ದೀರ್ಘ ವಿಶ್ರಾಂತಿ 6 ನಿಮಿಷ, 9 ನಿಮಿಷ ಏನಿರ್ತೈತಿ 3ನೇ ಸುತ್ತು. ಲಘು ವಿಶ್ರಾಂತಿ ಮತ್ತು 3 ನಿಮಿಷ, ಮತ್ತು 9 ನಿಮಿಷ 4ನೇ ಸುತ್ತು ಇರ್ತೈತಿ. ಒಟ್ಟು 48 ನಿಮಿಷಗಳಾಗಿರ್ತೈತಿ. ಸಬ್ ಜೂನಿಯರ್ಸ್ ಮತ್ತು ಬಾಲಕ ಬಾಲಕಿಯರಿಗೆ 7 ನಿಮಿಷ 1ನೇ ಸುತ್ತು, 3 ನಿಮಿಷ ವಿಶ್ರಾಂತಿ, 7 ನಿಮಿಷ 2ನೇ ಸುತ್ತು, 5 ನಿಮಿಷ ವಿಶ್ರಾಂತಿ, 3 ನಿಮಿಷ ಒಂದು 3ನೇ ಸುತ್ತು, 7 ನಿಮಿಷ, ಮತ್ತು ಲಘು ವಿಶ್ರಾಂತಿ 3 ನಿಮಿಷ. ಒಟ್ಟು 49 ನಿಮಿಷ ಆಗಿರ್ತೈತೆ. 4ನೇ ಸುತ್ತಿಗೆ 7 ನಿಮಿಷ, ಒಟ್ಟು 49